ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆ ಮಾಡೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನಾವು ನಮ್ಮ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವಾಗ ಅಥವಾ ಹೂಡಿಕೆಯ ಬಗ್ಗೆ ಮಾತಾಡುವಾಗ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಹೇಳ್ತೀವಿ. ರಾಜನ್ ಅವರು ತಮ್ಮ ಸ್ನೇಹಿತರು ಅಥವಾ ಸಲಹೆಗಾರರೊಂದಿಗೆ ಅವರು 10 ವರ್ಷದ ಮಗಳಿಗಾಗಿ ಹೂಡಿಕೆ ಬಗ್ಗೆ ಮಾತನಾಡುವಾಗ ಸುಕನ್ಯಾ ಸಮೃದ್ಧಿ ಯೋಜನೆಯ ಸುತ್ತಾನೆ ಸಾಮಾನ್ಯವಾಗಿ ಚರ್ಚೆಗಳು ಸುತ್ತುತ್ತೆ. ಈ ಸ್ಕೀಮ್ನ ಅಡಿ ಇತರ ಸಣ್ಣ ಉಳಿತಾಯ ಯೋಜನೆಗಳಿಗೆ ಹೋಲಿಕೆ ಮಾಡಿದರೆ ಹೆಚ್ಚಿನ ಬಡ್ಡಿ ಸಿಗುತ್ತೆ. ಇದರಡಿ ಶೇಕಡ 8.2% ಬಡ್ಡಿ ಸಿಗುತ್ತೆ. ವಾರ್ಷಿಕವಾಗಿ ಈ ಯೋಜನೆಯಡಿ 1.5 ಲಕ್ಷ ರೂಪಾಯಿ ಹೂಡಿಕೆಯನ್ನು ಮಾಡಿ ಆದಾಯ ತೆರಿಗೆಯ ATC ಅಡಿಯಲ್ಲಿ ತೆರಿಗೆ ವಿನಾಯಿತಿ ಕೂಡ ಪಡ್ಕೋಬಹುದು. ಅಲ್ಲದೆ ಸುಕನ್ಯಾ ಯೋಜನೆಯಡಿ ಮೆಚುರಿಟಿ ಮೊತ್ತ ತೆರಿಗೆ ಮುಕ್ತ ಆಗಿರುತ್ತೆ. ರಾಜನ್ ಅವರು ಹೆಚ್ಚಿನ ಬಡ್ಡಿ ಸಿಗುತ್ತೆ, ಹಾಗೆ ತೆರಿಗೆ ಸೌಲಭ್ಯಗಳು ಸಿಗುತ್ತೆ ಅಂತ ಇದರ ಕಡೆಗೆ ಆಕರ್ಷಿತರಾದರೂ ಕೂಡ ಇದು ಅವರಿಗೆ ಸೂಕ್ತ ಹೂಡಿಕೆಯ ಆಯ್ಕೆ ಅಲ್ಲ. ಹಾಗಾದರೆ ರಾಜನ್ ಅವರು ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಯಾಕೆ ಹೂಡಿಕೆಯನ್ನು ಮಾಡಬಾರದು? ನೋಡಿ, ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಹೆಣ್ಣು ಮಗುವಿಗೆ 10 ವರ್ಷ ವಯಸ್ಸಾಗುವವರೆಗೂ ಖಾತೆಯನ್ನು ತೆರೆಯೋದಕ್ಕೆ ಅವಕಾಶ ಇದೆ. ರಾಜನ್ ಅವರ ಮಗಳಿಗೂ 10 ವರ್ಷ. ರಾಜನ್ ಅವರು 15 ವರ್ಷಗಳಿಗೆ ಹೂಡಿಕೆಯನ್ನು ಮಾಡೋದಕ್ಕೆ ಬಯಸಬಹುದು. ಆದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆ ತೆರೆದು 21 ವರ್ಷವಾದ ಬಳಿಕ ಮೆಚೂರ್ ಆಗುತ್ತೆ. ಅಂದರೆ ರಾಜನ್ ಅವರ ತಮ್ಮ ಮಗಳು ರಿಯಾಗಾಗಿ ಜನವರಿ 2024ರಲ್ಲಿ ಖಾತೆಯನ್ನು ತೆರೆದರೆ ಅದು ಮೆಚೂರ್ ಆಗೋದು 2045ರಲ್ಲಿ. ಆಗ ರಿಯಾ ವಯಸ್ಸು 31 ವರ್ಷ ಆಗಿರುತ್ತೆ. ಅಷ್ಟು ಹೊತ್ತಿಗೆ ಉನ್ನತ ಶಿಕ್ಷಣದ ವಯಸ್ಸು ದಾಟಿಬಿಟ್ಟಿರುತ್ತೆ. ರಿಯಾಗೆ 2 ವರ್ಷ ವಯಸ್ಸಾದಾಗ ರಾಜನ್ ಅವರು ಈ ಖಾತೆಯನ್ನು ತೆರೆದಿದ್ದರೆ ಅದನ್ನು ಜಾಣ್ಮೆಯ ಹೆಜ್ಜೆ ಅಂತಾನೆ ಹೇಳಬಹುದಾಗಿತ್ತು. ರಿಯಾಗೆ 18 ವರ್ಷ ವಯಸ್ಸಾದಾಗ ಆ ಖಾತೆಯಲ್ಲಿ ಸೇರಿರುವ ಒಟ್ಟು ಮೊತ್ತದ ಶೇಕಡ 50% ವಿಡ್ರಾ ಮಾಡೋದಕ್ಕೆ ಅವಕಾಶ ಇದೆ. ರಾಜನ್ ಅವರು ವಾರ್ಷಿಕವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ 1.5 ಲಕ್ಷ ರೂಪಾಯಿ ಹೂಡಿಕೆಯನ್ನು ಮಾಡ್ತಾ ಬಂದರೆ ರಿಯಾಗೆ 18 ವರ್ಷ ವಯಸ್ಸಾದಾಗ 12 ಲಕ್ಷ ರೂಪಾಯಿ ಆ ಖಾತೆಯಲ್ಲಿ ಜಮೆ ಆಗಿರುತ್ತೆ. ಪ್ರಸ್ತುತ ಇರುವ ಶೇಕಡ 8.2% ಬಡ್ಡಿ ದರ ಸೇರಿಸಿ ಲೆಕ್ಕ ಮಾಡಿದರೆ 8 ವರ್ಷಗಳ ಬಳಿಕ ಈ ಮೊತ್ತ 16,95,000 ರೂಪಾಯಿ ಆಗುತ್ತೆ. ರಾಜನ್ ಅವರು ಒಟ್ಟು ಮೊತ್ತದ ಶೇಕಡ 50% ವಿಡ್ರಾ ಮಾಡ್ಕೋಬಹುದು. ಅಂದರೆ 8,47,000 ರೂಪಾಯಿ ಹಿಂಪಡ್ಕೋಬಹುದು. ಆದಾಗ್ಯೂ ಈ ಮೊತ್ತದಿಂದ ಹಣದುಬ್ಬರ ಆಧರಿಸಿದರೆ ಉನ್ನತ ಶಿಕ್ಷಣದ ವೆಚ್ಚವನ್ನು ಪೂರೈಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರೀ ಮೆಚೂರ್ ವಿಡ್ರಾ ಮಾಡದೆ ಹೋದರೆ 2045 ವೇಳೆಗೆ ಕಾರ್ಪಸ್ ಮೊತ್ತ 70 ಲಕ್ಷ ರೂಪಾಯಿ ಆಗುತ್ತೆ. ಹೂಡಿಕೆ ಮೊತ್ತ ಮತ್ತು ಅದರ ಬಡ್ಡಿ ಸೇರಿ ಅದರ ಮೇಲೆ ಸಿಗುವ ಬಡ್ಡಿಯಿಂದಾಗಿ ಇಷ್ಟು ಮೊತ್ತ ಸೇರುತ್ತೆ. ಇದು ಪವರ್ ಆಫ್ ಕಾಂಪೌಂಡಿಂಗ್. ಇನ್ನು ಹಣಕಾಸು ತಜ್ಞರಾದ ಬಲವಂತ ಜೈನ್ ಅವರ ಅಭಿಪ್ರಾಯ ಕೇಳೋದಾದರೆ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ವಿವಾಹಕ್ಕೆ ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತಮವಾದ ಆಯ್ಕೆ. ಆದಾಗ್ಯೂ ಕೂಡ ಇದರಲ್ಲಿ ಹೂಡಿಕೆ ತುಂಬಾ ಬೇಗ ಶುರು ಮಾಡಬೇಕು. ದೀರ್ಘಾವಧಿ ಲಾಕ್-ಇನ್ ಪೀರಿಯಡ್ ಇರೋದರಿಂದ ಇದು ನಿಮ್ಮ ಅಲ್ಪಾವಧಿ ಅಗತ್ಯತೆಗಳಿಗೆ ಈ ಹೂಡಿಕೆ ಸೂಕ್ತ ಆಗೋದಿಲ್ಲ. ನೀವು ದೀರ್ಘಾವಧಿ ಹೂಡಿಕೆದಾರರಾಗಿದ್ದಲ್ಲಿ ಮಾತ್ರ ಈ ಸ್ಕೀಮ್ನ ಅಡಿಯಲ್ಲಿ ಹೂಡಿಕೆಯನ್ನು ಮಾಡಬೇಕು. ಒಂದು ವೇಳೆ ರಾಜನ್ ಅವರು ನಿಯಮಿತವಾಗಿ ಹೂಡಿಕೆ ಮಾಡಿದರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಉತ್ತಮವಾದ ಆಯ್ಕೆ. 15 ವರ್ಷಗಳ ಅವಧಿಯಲ್ಲಿ ಸವಾಲಿನ ಮಾರುಕಟ್ಟೆಯಲ್ಲಿ ಪರಿಸ್ಥಿತಿಯಲ್ಲೂ ಕೂಡ ವಾರ್ಷಿಕವಾಗಿ ಶೇಕಡ 12% ರಿಟರ್ನ್ ಸಿಗುತ್ತೆ. ELSSನ ಆಯ್ಕೆ ಮಾಡಿಕೊಂಡಲ್ಲಿ ತೆರಿಗೆ ಉಳಿತಾಯ ಕೂಡ ಸಾಧ್ಯ ಆಗುತ್ತೆ. ಇನ್ನು ರಾಜನ್ ಅವರು ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ವಾರ್ಷಿಕವಾಗಿ 1.5 ಲಕ್ಷ ರೂಪಾಯಿ ಹೂಡಿಕೆಯನ್ನು ಮಾಡಿದ್ರೆ 10 ವರ್ಷಗಳಲ್ಲಿ ಸುಮಾರು 29 ಲಕ್ಷ ರೂಪಾಯಿ ಗಳಿಸಬಹುದು. ಅಂದಾಜು ಶೇಕಡ 12% ರಿಟರ್ನನ್ನು ಊಹಿಸಿದರೆ ಈ ಲೆಕ್ಕಾಚಾರ ಇದಕ್ಕೆ ವ್ಯತಿರಿಕ್ತವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ 8 ವರ್ಷಗಳಿಗೆ ಕೇವಲ 8,47,000 ರೂಪಾಯಿ ಸಿಗುತ್ತೆ. ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ 15 ವರ್ಷಗಳಿಗೆ ವಾರ್ಷಿಕವಾಗಿ 1.5 ಲಕ್ಷ ರೂಪಾಯಿ ಹೂಡಿಕೆಯನ್ನು ಮುಂದುವರಿಸಿದರೆ ಒಟ್ಟು ಹೂಡಿಕೆ 22,50,000 ರೂಪಾಯಿ ಆಗುತ್ತೆ. ರಾಜನ್ ಅವರು 63 ಲಕ್ಷ ರೂಪಾಯಿಯಷ್ಟು ಗಳಿಸುವ ಸಂಭವ ಇರುತ್ತೆ. ಒಂದು ವೇಳೆ ಅವರು 21 ವರ್ಷದ ಬಳಿಕ ಈ ಹಣವನ್ನು ವಿಡ್ರಾ ಮಾಡಿದರೆ ಅಷ್ಟರ ವೇಳೆಗೆ ಆ ಮೊತ್ತ 1,24,00,000 ರೂಪಾಯಿ ಆಗಿರುತ್ತೆ. ಇದರಿಂದ ಅವರ ಮಗಳ ಕನಸುಗಳನ್ನು ಈಡೇರಿಸೋದಕ್ಕೆ ಅನುಕೂಲ ಆಗಬಹುದು. ಇನ್ನು ಬಡ್ಡಿ ಮತ್ತು ತೆರಿಗೆ ಸೌಲಭ್ಯಗಳಿಂದಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಆಕರ್ಷಕವಾಗಿ ಕಂಡುಬಂದರೂ ಕೂಡ ರಿಟರ್ನ್ಸನ್ನು ನೋಡೋದಾದರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಉತ್ತಮ. ನಿಮ್ಮ ಮಗಳು ಸ್ವಲ್ಪ ದೊಡ್ಡವಳಾಗಿದ್ದರೆ ಉನ್ನತ ಶಿಕ್ಷಣಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಹೂಡಿಕೆಯನ್ನು ಮಾಡೋದು ಉತ್ತಮ ನಿರ್ಧಾರ ಆಗೋದಿಲ್ಲ. ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಉತ್ತಮವಾದ ಆಯ್ಕೆ ಆಗಲಿದೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.